ಮೊನ್ನೆ ಸಚಿನ್ ಪಾಂಚಾಳ್ ಅವರ ಸುಸೈಡ್ ಮತ್ತು ಆತ್ಮಹತ್ಯೆ ಪ್ರಕರಣದಲ್ಲಿ ಇವತ್ತೇನು ಬಿಜೆಪಿಯವರು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳತ್ತಾರ. ಯಾವ ಬೇಸಿಸ್ ಮೇಲೆ ಕೇಳತ್ತಾರ ಅಂತ ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಅವರು ಈಶ್ವರಪ್ಪ ಕೇಸಸ್ ಮತ್ತು ಈ ಕೇಸಿಗೆ ಎರಡು ಇನ್ವಾಲ್ವ್ ಮಾಡಿ ಕೇಸ್ ಏನಪ್ಪ ಅಂದ್ರೆ ಅವರು ರಾಜೀನಾಮೆ ಕೇಳಕತ್ತಾರ ವಿನ ಮತ್ತು ಬೇರೆ ಯಾವ ಪುರಾವೆ ಇಲ್ಲ. ಯಾಕಂದ್ರೆ ಯಾರು ಏನು ಇದು ಮಾಡಿಲ್ಲ. ಅವ್ರು ಅಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ಆಪ್ತರಂತ ಹೇಳಿ ಕೇಸಿ ಅಟೆ ಅವ್ರು ಬರ್ದಿರ್ಬೇಕು ವಿನ ಮತ್ತೇನಿಲ್ಲ. ಈಶ್ವರಪ್ಪ ಅವ್ರು ಏನಪ್ಪಾ ಅಂದ್ರೆ ಆ ಕೇಸ್ನಾಗ ಡೈರೆಕ್ಟ್ ಈಶ್ವರಪ್ಪನ ಹೆಸರೇ ಇನ್ವಾಲ್ವ್ ಆಗಿತ್ತು. ಅದಕ್ಕೆ ಆ ಕೇಸೇ ಬೇರೆ, ಆದ್ರೆ ಈ ಕೇಸೇ ಬೇರೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಯಾವುದೇ ಆಪಾದನೆ ಇಲ್ಲ, ಯಾವುದೇ ಇದು ಇರ್ಲಾರ್ದಕ್ಕ ಯಾವುದೇ ವಿಷಯ ತಗೊಂಡು ಈ ಸರ್ತಿ ಅಂದ್ರೆ ಬಿಜೆಪಿ ಅದವರು ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಖರಾಬ್ ಮಾಡ್ಬೇಕಂತ ಈ ತರ ಮಾಡ್ತಾ ಇದ್ದಾರೆ. ನಾವು ಬಿ ಅದೇನು ಸುಸೈಡ್ ಆಗಿದಲ್ಲ ಅದು ನಾವು ಅದಕ್ಕೆ ಬಿ ಖಂಡಿಸ್ತೀವಿ. ಯಾಕಂದ್ರೆ ಅವ್ರು ಯಾರು ಅದ್ರಾಗ ಇನ್ವಾಲ್ವ್ ಹರ ಮನ್ನಿ COD ಒಂದು ಏಜೆನ್ಸಿ ಏನಪ್ಪ ಅಂದ್ರೆ ಫಿಕ್ಸ್ ಮಾಡಿದ್ದಾರೆ. ಅವರು ಎಲ್ಲ ಕಡೆ ಹೋಗಿ ಅವರೆಲ್ಲ ಇದು ಮಾಡ್ಲತ್ತಾರ. ಅವರೆಲ್ಲ ವರದಿ ಬಂದ ಮೇಲೆ ಏನಪ್ಪ ಅಂದ್ರೆ ಅವ್ರಿಗೆ ಸೂಕ್ತ ಕಠಿಣ ಶಿಕ್ಷೆ ಆಗಲಿ. ಯಾರು ಇನ್ವಾಲ್ವ್ ಆಗ್ಯಾರ ರಿಪೋರ್ಟ್ ಬಂದ ಮೇಲೆ ಅವ್ರ ಮೇಲೆ ಶಿಕ್ಷೆ ಆಗಲಿ, ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಲಿ. ಆದ್ರೆ ವಿನಾಕಾರಣ ಪ್ರಿಯಾಂಕಾ ಅವ್ರ ಮೇಲೆ